ನಮಸ್ಕಾರ ರೀ. ಬಲಿಪಾಡ್ಯಮಿ ವಿಶೇಷ ಮಿನಿ ವ್ಲಾಗ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಬೆಳಕಿನ ಹಬ್ಬದ ಕೊನೆಯ ದಿನವಾಗಿ ಆಚರಿಸಲಾಗುವ ಬಲಿಪಾಡ್ಯಮಿ ಭಕ್ತಿ, ದಾನ ಮತ್ತು ಸಮೃದ್ಧಿಯ ಸಂಕೇತವಾದ ಹಬ್ಬ. ಈ ದಿನ ಮಹಾದಾನಿ ರಾಜನಾದ ಮಹಾಬಲಿ ಚಕ್ರವರ್ತಿ ಭೂಮಿಗೆ ಭೇಟಿ ನೀಡುತ್ತಾನೆ ಎನ್ನುವುದು ನಂಬಿಕೆ. ವಾಮನ ಅವತಾರದಲ್ಲಿ ಶ್ರೀ ವಿಷ್ಣುವಿನಿಂದ ವರ ಪಡೆದ ಮಹಾಬಲಿ ಪ್ರತಿ ವರ್ಷ ಈ ದಿನ ತನ್ನ ಪ್ರಜೆಗಳ ಕ್ಷೇಮ, ಶಾಂತಿ, ಸಮೃದ್ಧಿಗಾಗಿ ಭೂಮಿಗೆ ಬರುತ್ತಾನೆ. ಬಲಿಪಾಡ್ಯಮಿ ಎಂಬುದು ಕೇವಲ ಹಬ್ಬವಲ್ಲ, ಅದು ಧರ್ಮ, ವಿನಯ ಮತ್ತು ಭಕ್ತಿ ಶಕ್ತಿ ಜಯಿಸಿರುವ ಪೌರಾಣಿಕ ನೆನಪು. ಅಸುರ ರಾಜನಾದರೂ ತನ್ನ ಸತ್ಯನಿಷ್ಠೆಯಿಂದ ದೇವರ ಕೃಪೆಗೆ ಪಾತ್ರನಾದ ಮಹಾಬಲಿ ನಮಗೆ ತ್ಯಾಗ ಮತ್ತು ವಿನಯದ ಪಾಠ ಕಲಿಸುತ್ತಾನೆ. ಈ ದಿನ ಮನೆಗಳಲ್ಲಿ ವಿಶೇಷವಾದ ಒಂದು ಸಂಪ್ರದಾಯವನ್ನು ಕಾಣಬಹುದು. ಗೋಮಯದಿಂದ ಪಾಂಡವರ ಮೂರ್ತಿಗಳನ್ನು ತಯಾರಿಸುವುದು. ಈ ಪಾಂಡವರ ಮೂರ್ತಿಗಳನ್ನು ಮನೆಯ ಅಂಗಳದಲ್ಲಿ ಇಟ್ಟು ರಂಗೋಲಿ, ಹೂಗಳು ಹಾಗೂ ದೀಪಗಳಿಂದ ಅಲಂಕರಿಸಲಾಗುತ್ತದೆ. ನಾವಿಲ್ಲೇ ಸಗಣಿಯಿಂದ ಪಾಂಡವರ ಮೂರ್ತಿ ತಯಾರಿಸಿ ಹಂಗ್ನೂಲು ಹಾಕಿ ಅರಿಶಿನ, ಕುಂಕುಮ, ಚೆಂಡು ಏರಿಸಿ ಉತ್ತರಾಯಣ ಕಡ್ಡಿ ಚುಚ್ಚಿದ್ವಿ. ಇಲ್ಲೇ ನಡುವು ಒಂದು ಬಟ್ಲ ಇಟ್ಟಿವ್ರಿ, ಅದು ನೈವೇದ್ಯ ಹಾಕೋದಕ್ಕೆ. ಈ ಪೂಜೆಯ ಉದ್ದೇಶ ಪಾಂಡವರ ಧರ್ಮ, ಶಕ್ತಿ, ಧೈರ್ಯ ಮತ್ತು ಸತ್ಯನಿಷ್ಠೆ ನಮ್ಮ ಜೀವನದಲ್ಲೂ ಇರಲಿ ಎಂಬುದು. ಬಲಿಪಾಡ್ಯಮಿಯ ದಿನ ಮನೆಗಳಲ್ಲಿ ಗೋಪೂಜೆ ಮಾಡುವುದು ಕೂಡ ಅತ್ಯಂತ ಪವಿತ್ರವಾದ ಆಚರಣೆ. ಹಸುವಿಗೆ ಹೂವಾರ, ಹಾಲು ಮತ್ತು ನೈವೇದ್ಯ ನೀಡಿ ಆಶೀರ್ವಾದ ಪಡೆಯುತ್ತಾರೆ. ಹಸುವು ಲಕ್ಷ್ಮೀದೇವಿಯ ಪ್ರತೀಕವೆಂದು ನಂಬಿಕೆ ಇದೆ. ಈ ಹಬ್ಬವು ಪ್ರಕೃತಿಗೆ, ಧರ್ಮಕ್ಕೆ ಮತ್ತು ಕುಟುಂಬದ ಏಕತೆಗೆ ಕೃತಜ್ಞತೆಯ ಹಬ್ಬ. ಮಹಾಬಲಿಯ ತ್ಯಾಗದ ನೆನಪಿನಿಂದ ಪ್ರೇರೇಪಿತವಾಗಿ ನಾವುಗಳು ಕೂಡ ಸತ್ಯ, ಧರ್ಮ ಮತ್ತು ದಾನದ ಮಾರ್ಗದಲ್ಲಿ ನಡೆಯೋಣ ಎಂಬ ಸಂದೇಶ ನೀಡುತ್ತದೆ. ನೀವು ಕೂಡ ನಿಮ್ಮ ಮನೆಗಳಲ್ಲಿ ಈ ಸಂಪ್ರದಾಯವನ್ನು ಪೋಷಿಸಿ ಪಾಂಡವರ ಪೂಜೆ ಮಾಡಿ ಕುಟುಂಬದ ಕ್ಷೇಮ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸಿ. ನೈವೇದ್ಯಕ್ಕೆ ಅನ್ನ, ಮೊಸರು, ಶಾವ್ಗಿ, ಹಾಲು, ಸಕ್ಕರೆ, ತುಪ್ಪ ಹಾಕ್ತೀವಿ ನೋಡ್ರಿ. ಈ ದಿನದ ಇನ್ನೊಂದು ಸಂಪ್ರದಾಯ ಅಂದ್ರೆ ಅದು ಆರತಿ ಮಾಡೋದು ನೋಡ್ರಿ. ಮನೆ ಹೆಣ್ಮಕ್ಳು ತವ್ರ ಮನೆ ಏಳಿಗೆ, ಅಭಿವೃದ್ಧಿ, ಶ್ರೇಯಸ್ಸಿಗಾಗಿ ಮಾಡುವಂಥ ಒಂದು ಪದ್ಧತಿ ಐತಿದ. ಮೊದಲೇ ಈ ಬುತ್ತಿ, ಕುಂಕುಮ, ಅಕ್ಕಿ ಕಾಳು ಹನಿಗಚ್ಬೇಕ. ನಂತರ ಆರತಿ ಮಾಡಿ ಆಶೀರ್ವಾದ ತಗೋಬೇಕು. ನೀವು ಯಾವ ಥರ ಈ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಕಮೆಂಟ್ ಮಾಡಿ ತಿಳಿಸ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಶೇರ್ ಮಾಡೋದ್ರಿಂದ ಸಂಪ್ರದಾಯ ಪದ್ಧತಿಗಳ ಬಗ್ಗೆ ತಿಳುವಳಿಕೆ ಬರುತ್ತದೆ. ಬಿಲೇಟೆಡ್ ಆಗಿ ಬಲಿಪಾಡ್ಯಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಜೀವನದಲ್ಲೂ ಧರ್ಮ, ಶಾಂತಿ ಮತ್ತು ಐಶ್ವರ್ಯ ಬೆಳಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.